ರಾಮಕೃಷ್ಣ ಪರಮಹಂಸ ಅವರ ಜೀವನವು ಭಕ್ತಿ, ಆತ್ಮಜ್ಞಾನ ಮತ್ತು ಮಾನವೀಯತೆಯ ಸಂದೇಶದಿಂದ ತುಂಬಿತ್ತು. ಅವರು ಭಾರತದ ಮಹಾನ್ ಸಂತರು ಹಾಗೂ ಆಧ್ಯಾತ್ಮಿಕ ಗುರುಗಳಾಗಿ ಪ್ರಸಿದ್ಧರು. ಜನನ ಮತ್ತು ಬಾಲ್ಯ. ರಾಮಕೃಷ್ಣ ಪರಮಹಂಸರ ಮೂಲ ಹೆಸರು ಗದಾಧರ ಚಟ್ಟೋಪಾಧ್ಯಾಯ. ಅವರು 1836 ಫೆಬ್ರವರಿ 18ರಂದು ಭಾರತದ ಕಾಮಾರ್-ಪುಕುರ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ದೇವರ ಮೇಲಿನ ಅಪಾರ ಭಕ್ತಿ ಮತ್ತು ಧ್ಯಾನದಲ್ಲಿ ಆಸಕ್ತಿ ಇತ್ತು. ಶಾಲಾ ವಿದ್ಯಾಭ್ಯಾಸಕ್ಕಿಂತ ಭಕ್ತಿ ಮತ್ತು ಆತ್ಮಚಿಂತನೆಗೆ ಹೆಚ್ಚು ಮಹತ್ವ ನೀಡಿದರು. ದೇವಿ ಭಕ್ತಿ ಮತ್ತು ದಕ್ಷಿಣೇಶ್ವರ ದೇವಸ್ಥಾನ ನಂತರ ಅವರು ದಕ್ಷಿಣೇಶ್ವರ ಕಾಳಿ ಟೆಂಪಲ್ನಲ್ಲಿ ಪೂಜಾರಿಯಾಗಿ ಸೇವೆ ಸಲ್ಲಿಸಿದರು. ಅಲ್ಲಿ ಅವರು ಕಾಳಿಮಾತೆಯನ್ನು ಅಪಾರ ಭಕ್ತಿಯಿಂದ ಆರಾಧಿಸಿದರು. ಹಲವು ಬಾರಿ ಧ್ಯಾನದಲ್ಲಿ ದೈವಾನುಭವ ಪಡೆದರು ಎಂದು ಹೇಳಲಾಗುತ್ತದೆ. ಎಲ್ಲ ಧರ್ಮಗಳ ಗುರಿ ಒಂದೇ ದೇವರು ಎಂಬ ಸಂದೇಶವನ್ನು ಜನರಿಗೆ ನೀಡಿದರು. ಆಧ್ಯಾತ್ಮಿಕ ಸಾಧನೆ. ರಾಮಕೃಷ್ಣ ಪರಮಹಂಸರು ಹಿಂದೂ ಧರ್ಮದ ವಿವಿಧ ಮಾರ್ಗಗಳನ್ನು ಅನುಸರಿಸಿದರು. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿಯೂ ದೈವಾನುಭವ ಪಡೆಯಬಹುದು ಎಂದು ಹೇಳಿದರು. ಅವರ ಜೀವನದ ಮುಖ್ಯ ಸಂದೇಶ: ದೇವರನ್ನು ಪ್ರೀತಿಯಿಂದ ಆರಾಧಿಸಿದರೆ ಯಾರಿಗೂ ದೈವಾನುಭವ ಸಾಧ್ಯ. ಸ್ವಾಮಿ ವಿವೇಕಾನಂದರ ಮೇಲೆ ಪ್ರಭಾವ. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. ವಿವೇಕಾನಂದರಿಗೆ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ದಾರಿಯನ್ನು ತೋರಿಸಿದರು. ನಂತರ ವಿವೇಕಾನಂದರು ವಿಶ್ವದಾದ್ಯಂತ ಭಾರತೀಯ ಸಂಸ್ಕೃತಿ ಮತ್ತು ವೇದಾಂತವನ್ನು ಪ್ರಸಾರ ಮಾಡಿದರು. ಪ್ರಮುಖ ಉಪದೇಶಗಳು: ದೇವರ ಮೇಲಿನ ನಿಷ್ಠೆ, ಎಲ್ಲ ಧರ್ಮಗಳಿಗೂ ಗೌರವ, ಮಾನವ ಸೇವೆಯೇ ದೇವರ ಸೇವೆ, ಸರಳ ಜೀವನ ಮತ್ತು ಶುದ್ಧ ಮನಸ್ಸು. ನಿಧನ: ರಾಮಕೃಷ್ಣ ಪರಮಹಂಸರು 1886 ಆಗಸ್ಟ್ 16ರಂದು ದೇಹ ತ್ಯಜಿಸಿದರು. ಆದರೆ ಅವರ ಉಪದೇಶಗಳು ಇಂದಿಗೂ ಕೋಟ್ಯಾಂತರ ಜನರಿಗೆ ಪ್ರೇರಣೆಯಾಗಿವೆ. ಪ್ರೇರಣಾದಾಯಕ ಮಾತು: ಹೃದಯ ಶುದ್ಧವಾಗಿದ್ದರೆ ದೇವರು ಅಲ್ಲಿಯೇ ವಾಸಿಸುತ್ತಾನೆ. ಅವರ ಜೀವನ ಕಥೆ ನಮಗೆ ಭಕ್ತಿ, ಪ್ರೀತಿ ಮತ್ತು ಮಾನವೀಯತೆಯ ಮಹತ್ವವನ್ನು ಕಲಿಸುತ್ತದೆ.